ಮುಂದೇನಾದರೂ ಇದೇ ರೀತಿಯಾದ ಅಂಬೇಡ್ಕರ್ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಮತ್ತು ವಿಶ್ವ ನಾಯಕರ ಬಗ್ಗೆ ಅಪಮಾನಗಳು ಆಗಿದ್ದ ಯಾವುದೇ ರೀತಿ ಕಚೇರಿಯಲ್ಲಿ ಕಂಡು ಬಂದರೆ ಅವು ಯಾವುದೇ ರೀತಿಯ ಮನವಿ ನೀಡದೆ ಡೈರೆಕ್ಟಾಗಿ ಆ ಕಚೇರಿಗಳಿಗೆ ಬೆಂಕಿಯನ್ನು ಹಚ್ಚುತ್ತೇವೆ ಅಂತಂದು ಓಪನ್ ಆಗಿ ನಾವು ಇವತ್ತು ಹೇಳ್ತಾ ಇದ್ದೇವೆ. ನಿಮ್ಮ ಸೂಪರ್ ಟೈಮ್ಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂದು ಪ್ರತಿಭಟನೆಯ ಕಾರಣ ಏನಪ್ಪ ಅಂದರೆ 6/6/2025 ನಡೆದಂತಹ ಒಂದು ವಿಶ್ವವೇ ತಲೆಬಾಗುವಂಥ ದೃಶ್ಯ ಏನು ಇಲ್ಲಿ ಸಮಾಜ ಕಲ್ಯಾಣ ಕಚೇರಿ ಎದುರುಗಡೆ ನಡೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಅವರ ಫೋಟೋವನ್ನು ಶೌಚಾಲಯದ ಎದುರುಗಡೆ ಕಸದ ಡಬ್ಬಿಯಲ್ಲಿ ಹಾಕಿ ತುಂಬ ಅವಮಾನ ಮಾಡಿರುವುದು ನಮಗೆ ಕಂಡುಬಂದಿದೆ. ಹಿಂದುಳಿದ ವರ್ಗದ ಇಲಾಖೆ ಮತ್ತು ಸಮಾಜ ಕಲ್ಯಾಣ ವರ್ಗದ ಇಲಾಖೆಯ ಅವರು ಜವಾಬ್ದಾರಿಯುತ ಅಧಿಕಾರಿಗಳಾದರೂ ಕೂಡ ಇಂತಹ ಬೇಜವಾಬ್ದಾರಿತನವನ್ನು ತೋರಿಸಿರುವುದು ನಮಗೆ ತುಂಬ ನೋವುಕರ ಉಂಟಾಗಿದೆ. ಹಾಗಾಗಿ ಅದರಿಂದಾಗಿ ಇವತ್ತು ನಾವು ಎಲ್ಲರೂ ಪ್ರತಿಭಟನೆ ಮಾಡಿ DDC ಅವರಿಗೆ ಮನವಿ ನೀಡಿದ್ದೀವಿ. ಅವರು ನಾಳೆ ಬೆಳಗ್ಗೆ ಅನ್ಗಡೆ ಏನು ಕ್ರಮ ತೆಗೆದುಕೊಂಡಿವೆ ಅನ್ನುವುದನ್ನು ನಮಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವರೇನಾದರೂ ತಿಳಿಸಲಿಲ್ಲದೆ ಹೋದರೆ ಮುಂದಿನ ದಿನಗಳ ಎಲ್ಲ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಹಾಗೂ ರೆಡ್ಡಿ ಪರ ಸಂಘಟನೆಗಳು ಸೇರಿಕೊಂಡು ಬಾಗಲಕೋಟೆ ಬಂದ್ ಮಾಡುವ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಂದು ಎಚ್ಚರವನ್ನು ನೀಡುತ್ತಿದ್ದೇವೆ. ಹಾಗೂ ಮುಂದೇನಾದರೂ ಇದೇ ರೀತಿಯಾದ ಅಂಬೇಡ್ಕರ್ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಮತ್ತು ವಿಶ್ವ ನಾಯಕರ ಬಗ್ಗೆ ಅಪಮಾನಗಳು ಆಗಿದ್ದ ಯಾವುದೇ ರೀತಿ ಕಚೇರಿಯಲ್ಲಿ ಕಂಡು ಬಂದರೆ ಅವು ಯಾವುದೇ ರೀತಿಯ ಮನವಿ ನೀಡದೆ ಡೈರೆಕ್ಟಾಗಿ ಆ ಕಚೇರಿಗಳಿಗೆ ಬೆಂಕಿಯನ್ನು ಹಚ್ಚುತ್ತೇವೆ ಅಂತಂದು ಓಪನ್ ಆಗಿ ನಾವು ಇವತ್ತು ಹೇಳ್ತಾ ಇದ್ದೇವೆ. ಶಿವರಾಜ್ ಮುತ್ತಣ್ಣ ಬೆನ್ನೂರು ಅಂತ, ನಾಗರಿಕ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು.